ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ಎಲೆಕ್ಷನ್ ರಿಸಲ್ಟ್ ಎಂತ ಭಯಂಕರವಾಗಿತ್ತು ಅಂತಂದ್ರೆ ಒಂಥರ ಹಿಸ್ಟ್ರಿ ಕ್ರಿಯೇಟನ್ನು ಮಾಡೈತಿ ಇವತ್ತಿನ ಎಲೆಕ್ಷನ್ ರಿಸಲ್ಟ್. 5 ಪಂಚರಾಜ್ಯಗಳ ಎಲೆಕ್ಷನ್. ಈಗ ನಾವು ನೋಡಿದ್ವಿ, ಪಂಚರಾಜ್ಯಗಳಲ್ಲಿ ಯಾವ್ದಾದೆಲ್ಲ ಗೆದ್ದತಿ ಯಾವ್ದಾದೆಲ್ಲ ಸೋತತಿ ಅಂತೇಳಿ. ಸೊ ಅದ್ರೊಳಗ ಈ ಒಂದು ಹೆಚ್ಚು ಕಡಿಮೆ ಒಂದು 3 ರಾಜ್ಯಗಳಲ್ಲಿ ಒಂದು ಇತಿಹಾಸನ ಅಂದ್ರೆ ಹಿಸ್ಟ್ರಿನ ಬೆರಣ ಆಗ್ಬಿಡೈತಿ. ಇಷ್ಟು ಸಹ ದಶಕಗಳಿಂದ ಮಾಡ್ಕೊಂತ ಬಂದಿರೋಂಥ ಆಡಳಿತ ಬೇರೆ, ಇವಾಗ ಬಂದಿರೋಂಥ ಆಡಳಿತನೇ ಬೇರೆ. ಅದೊಂಥರ ಹಿಸ್ಟ್ರಿ. ಈಗ ನಮ್ಗೆ ಒಂದು ಬೇರೆ ಬೇರೆ ದಶಕಗಳಿಂದ 50ರಿಂದ 60 ವರ್ಷಗಳಿಂದ ಒಂದು ಬೇರೆ ಪಕ್ಷ ಆಡಳಿತ ಮಾಡ್ತಾ ಇತ್ತು ತಮಿಳುನಾಡಲ್ಲಿ. ಸೊ ಇವಾಗ 2 ವರ್ಷದಲ್ಲಿ ಒಂದು ಹೊಸ ಪಕ್ಷ ಕಟ್ಟಿ ದಳಪತಿ ವಿಜಯ್ ಅವರು ಇಷ್ಟೊಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿಬಿಟ್ರು. ನಮೀಗ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಷ್ಟೇ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಅವ್ರದ್ದಂತೂ ಹೇಳಂಗೇ ಇಲ್ಲ. ಎಂತ ಪರಿಸ್ಥಿತಿ ಆಗ್ಬಿಟ್ಟೈತೆ ಅಂತಂದ್ರ ಈಗ ನಮ್ಗ ಅಲ್ಲಿ ಬಹಳ ಕಡಿಮೆ. ಹೋದ ಸತಿ ಎಲೆಕ್ಷನ್ ಅಲ್ಲಿ ಬರೀ 80 ಮಾತ್ರ ಬಿಜೆಪಿ ಇತ್ತು. ಸೊ ಉಳಿದೆಲ್ಲವೂ ಕೂಡ TMC ಇತ್ತು, ಅಂದ್ರೆ ಮಮತಾ ದೀದಿ ಅವ್ರದ್ದು. ಸೊ ಈ ಸತಿ ಅದ್ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಉಲ್ಟಾ 200+ ಆಗ್ಬಿಟ್ಟೈತೆ ಬಿಜೆಪಿದು. ಸೊ ಅಷ್ಟೊಂದು ಪರಿಣಾಮ ಬೀರುತ್ತಿದೆ ಈ ಸತಿ. ಸೊ ಅಷ್ಟೊಂದು ಒಂದು ಬಹಳ ಎಫೆಕ್ಟ್ ಅನ್ನ ಈ ಸತಿ ಎಲೆಕ್ಷನ್ ಬಹಳ ಎಫೆಕ್ಟ್ ಮಾಡೈತಿ. ಅಂದ್ರೆ ನಮ್ಮ ದೇಶದಲ್ಲಿ ಸೊ ಇವತ್ತು ಪಂಚರಾಜ್ಯಗಳ ಎಲೆಕ್ಷನ್ ನಡೀತು, ರಿಸಲ್ಟ್ ನಡೀತು. ಸೊ ಅದರಲ್ಲಿ ನಾವು ನೋಡ್ಬೋದು, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಮು ಮತ್ತೆ ಪುದುಚೇರಿ ಮತ್ತು ಕೇರಳ 5 ರಾಜ್ಯಗಳದ್ದು ಎಲೆಕ್ಷನ್ ರಿಸಲ್ಟ್ ನಡೀತು. ಸೊ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಪರಿಣಾಮ, ಬಹಳ ದೊಡ್ಡ ಮಟ್ಟದ ಒಂದು ಸಂಚಲನ, ಬಹಳ ದೊಡ್ಡ ಮಟ್ಟದ ಒಂದು ಬದಲಾವಣೆ ಇವೆಲ್ಲವೂ ಆಯ್ತು. ನಾವು ಒಂದೊಂದೇ ರಾಜ್ಯಗಳದ್ದು ನೋಡೋಣ ಅಂತೇಳಿ, ಯಾವ್ದಾವ್ದು ರಾಜ್ಯಗಳಲ್ಲಿ ಏನೇನಾಗೈತಿ, ಯಾವ ಪಕ್ಷ ಬಂದೈತಿ, ಮತ್ತೆ ಯಾವ ಪಕ್ಷ ಎಷ್ಟೆಷ್ಟು ಬಂದೈತಿ, ಆಯ್ತಾ. ಸೊ ಪುದುಚೇರಿ ಫಸ್ಟ್ ನಾವು ತಗೊಳ್ಳೋಣ. ಪುದುಚೇರಿ ನಾವು ತಗೊಂಡ್ರ ಬಿಜೆಪಿಯದ್ದು 17 ಸ್ಥಾನಗಳ ಬಿಜೆಪಿ ತಗೊಂಡೈತಿ. ಆಮೇಲೆ ಕಾಂಗ್ರೆಸ್ ಅಂತಂದ್ರೆ 8, ಆಮೇಲೆ ಅದರ್ಸ್ ಬಂದ್ರೆ 5. ಸೊ ಇಷ್ಟು ಪುದುಚೇರಿಲಿ ಆಗಿರುವಂತ ಬದಲಾವಣೆ, ಪುದುಚೇರಿ ಆಗಿರುವಂತ ಸ್ಥಾನಗಳು ಮತ್ತೆ ಗೆದ್ದಿರುವಂತ ಸ್ಥಾನಗಳು, ಇಷ್ಟು ಪಕ್ಷಗಳು. ಸೊ ಇನ್ನು ಎರಡನೇದಾಗಿ ಬಂದ್ರೆ ಕೇರಳದ ನೀವು ತಗೊಂಡ್ರೆ LDF, ಅಲ್ಲಿ ಪ್ರತಿ ಸಲನೂ ಅದೇ ಒಂದು ಪ್ರಾದೇಶಿಕ ಪಕ್ಷ, ಅದೇ ಒಂದು ಆಡಳಿತ, ಅಲ್ಲಿ ಚೇಂಜ್ ಆಗೋದೇ ಇಲ್ಲ. ಅಲ್ಲಿ LDF ನೋಡಿದ್ರೆ 35 ಸ್ಥಾನಗಳು. ಮತ್ತೆ ಇನ್ನು UDF ತಗೊಂಡ್ರೆ 102 ನೋಡ್ರಿ, ಹೈಯೆಸ್ಟ್ ಇದೆ. ಮತ್ತೆ ಇನ್ನು NDA ಅಂದ್ರೆ ಬಿಜೆಪಿ ಮೈತ್ರಿ ಒಕ್ಕೂಟ. ಸೊ ಇದನ್ನ ನಾವು ತಗೊಂಡ್ರೆ ಬರೀ ಮೂರೇ ಸ್ಥಾನಗಳನ್ನ NDA ಒಕ್ಕೂಟ ತಗೊಂಡಿದೆ. ಇನ್ನು ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಇದಂತೂ ಹಿಸ್ಟ್ರಿನೇ, ಆಯ್ತಾ. ಹಿಸ್ಟ್ರಿನೇ ಕ್ರಿಯೇಟ್ ಆಗಿದೆ ಇಲ್ಲಿ. TMC ಅಂದ್ರೆ ಮಮತಾ ದೀದಿ ಅವ್ರದ್ದು ಪಕ್ಷ. ಸೊ ಇದು ನೋಡಿದ್ರೆ ನಿಮಗೆ 83 ಸ್ಥಾನ TMC ತಗೊಂಡಿದೆ, ಆಯ್ತಾ. ಸೊ 83 TMC ಅಂತ ಅಂದ್ಮೇಲೆ ಬಿಜೆಪಿ ತಗೊಂಡಿರೋದು ಎಷ್ಟು ಗೊತ್ತಾ? 204. ಆಮೇಲೆ ಕಾಂಗ್ರೆಸ್ ತಗೊಂಡಿರೋದು ಬರೀ 2. ಸೊ ಅದರ್ಸ್ 4 ಇದೆ. ಅಂದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾವ್ದಾದ್ರು ಪಕ್ಷೇತರ ಅಂತಂದ್ರೆ ಅವ್ರಿಗೆ 4 ಇದೆ. ಸೊ ಇದಂತೂ ವೆಸ್ಟ್ ಬೆಂಗಾಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಒಂಥರ ದೊಡ್ಡ ಬದಲಾವಣೆನೆ. ಈಗ ನಮ್ಗೆ ಪಶ್ಚಿಮ ಬಂಗಾಳದಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ, ಮಮತಾ ದೀದಿ ಅವ್ರನ್ನ ಯಾರು ಮುಟ್ಟಕ್ಕಾಗಲ್ಲ, ಮಮತಾ ದೀದಿ ಅವ್ರನ್ನ ಯಾರು ಟಚ್ ಮಾಡಕ್ಕಾಗಲ್ಲ, ಆ ಲೆವೆಲ್ಗೆ ಇದ್ರು ಅವರು. ಆ ಲೆವೆಲಲ್ಲಿ ಹೋಗಿದ್ದಾರೆ ಅವರು ಪೊಲಿಟಿಕಲ್ ಒಂದು ಇಂಡಸ್ಟ್ರಿ ಒಳಗೆ, ಪೊಲಿಟಿಕಲ್ ಪಾರ್ಟಿ ಒಳಗೆ. ಸೊ ಅವ್ರ ಪೊಲಿಟಿಕಲ್ ಪಾರ್ಟಿ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಸೊ ಅಷ್ಟು ವೈಡ್ ಆಗಿ ಸ್ಟ್ರಾಂಗ್ ಆಗಿ ಆ ಪೊಲಿಟಿಕಲ್ ಪಾರ್ಟಿನ ಕಟ್ಟಿದ್ರು ಅವರು. ಸೊ ಆ ಪೊಲಿಟಿಕಲ್ ಪಾರ್ಟಿನ, ಆ ಪೊಲಿಟಿಕಲ್ ಒಂದು ಎಂಪೈರ್ನ ಹೊಡೆದಾಕಿದ್ದು ಬಿಜೆಪಿ. ಸೊ ಇದು ಈ ಸತಿ, ಹೋದ ಸತಿ ಎಲೆಕ್ಷನ್ ಅಲ್ಲಿ ಟ್ರೈ ಮಾಡಿದ್ರು, ಬಟ್ ಬಿಜೆಪಿ ಆಗ್ಲಿಲ್ಲ. 80 ಸ್ಥಾನಗಳು ಮಾತ್ರ ತಗೊಂಡಿತ್ತು. ಸೊ ಈ ಸತಿ 204, ಅದು ಸಾಮಾನ್ಯ ಅಲ್ಲ, ಅದು ಸುಲಭನೇ ಅಲ್ಲ, ಅದು ಈಸಿನೇ ಅಲ್ಲ, ಆಯ್ತಾ. ಸೊ ಇಷ್ಟು 204 ಸ್ಥಾನಗಳನ್ನ ಬಿಜೆಪಿ ತಗೊಂಡಿದೆ. ಇದು ಮಾತ್ರ ಹಿಸ್ಟ್ರಿನೇ, ಆಯ್ತಾ. ಇನ್ನು ಅಸ್ಸಾಂಗೆ ಬಂದ್ರೆ, ಅಸ್ಸಾಮಲ್ಲಿ ಬಿಜೆಪಿ ತಗೊಂಡಿದ್ದು 102 ಸ್ಥಾನಗಳು, ಮತ್ತೆ ಕಾಂಗ್ರೆಸ್ ತಗೊಂಡಿದ್ದು 21, ಮತ್ತೆ ಅದರ್ಸ್ ಅಂದ್ರೆ ಬೇರೆ ಪಕ್ಷೇತರ ತಗೊಂಡಿದ್ದು 3. ಸೊ ಇಲ್ಲೂ ಕೂಡ ಬಿಜೆಪಿನೇ 102 ಸ್ಥಾನಗಳನ್ನ ಬಿಜೆಪಿ ತಗೊಂಡಿದೆ. ಇಲ್ಲೂ ಕೂಡ ಬಿಜೆಪಿದೆ ಮೆಜಾರಿಟಿ ಇದೆ. ಮತ್ತೆ ಇನ್ನು ತಮಿಳುನಾಡಲ್ಲಂತೂ ಇದು ಬೇರೆ ಲೆವೆಲ್. ಯಾಕೆಂತಂದ್ರೆ ದಳಪತಿ ವಿಜಯ್ ಅವರದ್ದು ಏನು ಪಕ್ಷ ಇದೆ, ಅವ್ರೇನು ಹೊಸದಾಗಿ ಈಗ ಕಟ್ಟಿದ್ರು ಪಕ್ಷ, 2 ವರ್ಷದಿಂದ ಕಟ್ಟಿರುವಂತ ಪಕ್ಷ ಏನಿದೆ, 50ರಿಂದ 60 ವರ್ಷದಿಂದ
ಕಷ್ಟಪಟ್ಟು ಏನು ಪಕ್ಷ ಕಟ್ಟಿದ್ರಲ್ಲ, ಅಣ್ಣಾ AIMDMK ಮತ್ತೆ DMK. ಸೊ ಈ ಎಲ್ಲ ಪಕ್ಷಗಳ ಒಂದು ಸಾಮ್ರಾಜ್ಯವನ್ನ 2 ವರ್ಷಕ್ಕೆ ಹೊಡೆದಾಕಿದ್ರು ದಳಪತಿ ವಿಜಯ್ ಅವರು. ಸೊ ಇಲ್ಲಿ 2 ವರ್ಷದಲ್ಲಿ ಅವ್ರು ಮಾಡಿದ್ದೇನು ಗೊತ್ತಾ? 2 ವರ್ಷದಲ್ಲಿ ಇಡೀ ಪಕ್ಷ ಸಂಘಟನೆ ಮಾಡಿದ್ರು. ಸೊ ಯಾರಿಗೆಲ್ಲ ಜನಸಾಮಾನ್ಯರಿದ್ದಾರೆ, ಸೊ ಅವ್ರಿಗೆಲ್ಲ ಟಿಕೆಟ್ ಕೊಟ್ಟು, ಮತ್ತೆ ಯಾರೆಲ್ಲ ಬಹಳ ಆಕಾಂಕ್ಷಿಗಳಿದ್ದಾರೆ, ಬದಲಾವಣೆಯನ್ನು ತರಬೇಕು ಅನ್ನೋಂಥ ಒಂದು ಹುಮ್ಮಸ್ಸಲ್ಲಿರುವಂತಹ ಜನರಿಗೆ ಅವರ ಟಿಕೆಟ್ ಅನ್ನ ಕೊಟ್ಟರು ಈ ಸರ್ತಿ. ಸೊ ಅದರ ಪ್ರಭಾವ ಮತ್ತೆ ಅವರ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂತಹ ಅವರ ಒಂದು ಏನು ಫೇಮಸ್ ಏನಿದ್ದಾರೆ ಅವರು, ಸೊ ಅದು ಕೂಡ ಅವ್ರಿಗೆ ವರ್ಕ್ ಆಗಿದೆ ಈ ಸರ್ತಿ. ಸೊ ಅದು ಟೋಟಲ್ ಆಗಿ TVKಗೆ ಇರುವಂತ ಒಂದು TVK ಗೆದ್ದಿರುವಂತ ಸ್ಥಾನಗಳು 110. ಇದು ಹಿಸ್ಟ್ರಿ, ಇದು ಹಿಂದೆಂದೂ ಆಗಿರ್ಲಿಲ್ಲ. ಯಾಕಂದ್ರೆ 2 ವರ್ಷದಲ್ಲಿ ಪಕ್ಷ ಕಟ್ಟಿ 2 ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದು 2 ವರ್ಷಕ್ಕೆ ಇಷ್ಟು ಇಡೀ ತಮಿಳುನಾಡಲ್ಲೇ ಇಷ್ಟು ಬದಲಾವಣೆ ತಂದಿದ್ದು ಇದೆ ಫಸ್ಟ್ ಟೈಮ್ ಹಿಸ್ಟ್ರಿ. ಸೊ ಅದನ್ನ ಬಿಟ್ಟರೆ DMK ಪಕ್ಷ 71 ಸ್ಥಾನಗಳನ್ನು ತಗೊಂಡಿದೆ. ಮತ್ತೆ ಇನ್ನು AIADMK ಇದು 53 ಸ್ಥಾನಗಳನ್ನು ತಗೊಂಡಿದೆ. ಸೊ ಇದನ್ನ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬೋದು, ಒಟ್ಟು 3 ರಾಜ್ಯಗಳಲ್ಲಿ ಬಿಜೆಪಿ ಸ್ಥಾನ ಪಡ್ಕೊಂಡಿದೆ. ಸೊ ಉಳಿದ 2 ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷ ಆಗಿರ್ಬೋದು ಮತ್ತೆ INC, ಸೊ ಈ ಒಕ್ಕೂಟ ಇದು ಒಂದು ಸ್ಥಾನ ಪಡ್ಕೊಂಡಿದೆ. ಸೊ ನಮ್ಗೆ ಈಗ ಈ ಒಂದು ಎಲೆಕ್ಷನ್ ರಿಸಲ್ಟ್ ಒಂಥರ ನಮಗೆ ಬಹಳ ದೊಡ್ಡ ಬದಲಾವಣೆ ಮತ್ತೆ ದೊಡ್ಡ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದೆ. ಸೊ ಎಲ್ಲರೂ ಪ್ರತಿ ಸಾರಿ ಸಂಡೇಗೆ ಕಾಯ್ತಾ ಇದ್ರೆ, ಎಲ್ಲರೂ ಈ ಸರ್ತಿ ಮಂಡೇ ಸಲ ಕಾಯ್ತಾ ಇದ್ರು. ಯಾಕಂತಂದ್ರೆ ಎಲೆಕ್ಷನ್ ರಿಸಲ್ಟ್. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಎರಡು ಒಂದು ಕ್ಷೇತ್ರಗಳಲ್ಲಿ ರಿಸಲ್ಟ್ ಇತ್ತು ಇವತ್ತು. ಸೊ ಅದು ದಾವಣಗೆರೆ ಮತ್ತೆ ಬಾಗಲಕೋಟೆ. ಸೊ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಂದಿದೆ, ಮತ್ತೆ ಇನ್ನು ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಬಂದಿದೆ. ಸೊ ನಮಗೆ ಎರಡರಲ್ಲೂ ಕೂಡ ಕಾಂಗ್ರೆಸ್ ಬಂದಿದೆ. ಸೊ ಇಷ್ಟು ಒಂದು ಎಲೆಕ್ಷನ್ ಏನಿದೆ, ಸೊ ಪ್ರತಿ ಒಂದು 5 ವರ್ಷಕ್ಕೊಂದ್ಸರಿ MLA ಎಲೆಕ್ಷನ್ ನಡೀತಾ ಇರುತ್ತೆ. ಸೊ ಅದರ ಪಕ್ಷ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸಿದ್ರೆ, ಸೊ ಯಾವ್ದಾದ್ರು ಕ್ಷೇತ್ರ ಆಗಿರ್ಬೋದು, ಯಾವ್ದಾದ್ರು ಒಂದು ಊರಾಗಿರ್ಬೋದು, ಯಾವ್ದಾದ್ರು ಒಂದು ತಾಲೂಕು, ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಯಾವ್ದಾದ್ರು ಪಕ್ಷ ಮರೆತು ಎಲ್ಲರೂ ಕೂಡ ಅಲ್ಲಿರುವಂತ ನಾಯಕರಾಗಿರ್ಬೋದು ಮತ್ತೆ ವಿರೋಧ ಪಕ್ಷದವರಾಗಿರ್ಬೋದು, ಎಲ್ಲರೂ ಕೂಡ ಎಲ್ಲಿ ಕೂಡ್ಕೊಂಡು ಅಲ್ಲಿನ ಜನರ ಸಮಸ್ಯೆಗಳಾಗಿರ್ಬೋದು ಮತ್ತೆ ಅಲ್ಲಿ ಕ್ಷೇತ್ರದ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ, ಯಾರು ಬಗೆಹರಿಸ್ತಾರೋ ಕೂಡ ಅವರೇ ಅಲ್ಲಿ ಬರೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಆದ್ರೆ ಈ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ಈಗ ಬರ್ತಾ ಇರೋಂಥ ಕೆಲವೊಂದು ಯೋಜನೆಗಳಿಂದ ಜನರು ಬಹಳ ಒಂದು ಆ ಪಕ್ಷದ ಕಡೆ ವಾಲೋದು, ಈ ಪಕ್ಷದ ಕಡೆ ವಾಲೋದು, ಸೊ ಇದೆಲ್ಲ ಮಾಡ್ತಾ ಇದಾರೆ. ಸೊ ಅದನ್ನ ಬಿಟ್ಟು ಯಾರು ನಿಯತ್ತಾಗಿರ್ತಾರೆ, ಯಾರು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೋರಾಡ್ತಾರೆ, ಯಾರು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕಷ್ಟಪಡ್ತಾರೆ, ಶ್ರಮ ಪಡ್ತಾರೆ, ಸೊ ಅವ್ರು ನೋಡ್ಕೊಡ್ರಿ. ಸೊ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಮತ್ತೆ ಯಾರು ನಿಮ್ಗೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಯಾರು ಹೋರಾಡ್ತಾರೆ, ಶ್ರಮ ಪಡ್ತಾರೆ. ಸೊ ಅಂಥವ್ರನ್ನ ಆರಿಸ್ಕೊಂಬರಿ, ಅಂಥವ್ರಿಗೆ ಓಟ್ ಹಾಕ್ರಿ. ಯಾಕಂದ್ರೆ ನಿಮ್ಮ ಓಟು ಬಹಳ ಇಂಪಾರ್ಟೆಂಟ್. ಒಂದೊಂದು ಓಟು ಕೂಡ ಎಷ್ಟೆಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನೀವೀಗ ಎಲೆಕ್ಷನ್ ಕೆಲವೊಂದ್ಸತಿ ಒಬ್ಬೊಬ್ರು ಒಂದೊಂದು ಓಟಿಂದ ಸೋತಿದ್ದವ್ರು ಇದ್ದಾರೆ. ಸೊ ಅದಕ್ಕೆ ಪ್ರತಿಯೊಂದು ಓಟು ಕೂಡ ಇಂಪಾರ್ಟೆಂಟ್. ಸರಿಯಾ? ಆ ಓಟ್ನ ಸರಿಯಾಗಿ ಯೋಚನೆ ಮಾಡಿ ಸರಿಯಾದ ವ್ಯಕ್ತಿಗೆ ಹಾಕ್ರಿ, ಸರಿಯಾದ ವ್ಯಕ್ತಿನ ತಗೊಂಡ್ ಬರ್ರಿ. ಆಯ್ತಾ? ಸೊ ಇಷ್ಟು ಇದೊಂದು ಇವತ್ತಿನ ರಿಸಲ್ಟ್ ಅನ್ನೋ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕನ್ನಿಸ್ತು. ಸೊ ವಿಡಿಯೋ ಮಾಡಿದ್ದೀನಿ. ಸೊ ಮುಂದಿನ ಇದೇ ತರ ಒಂದು ವಿಡಿಯೋಗಳನ್ನ ನಿಮಗೆ ನಾನು ಕೊಡ್ತಾ ಹೋಗ್ತೇನೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿರಿ. ನನ್ನ ಚಾನಲ್ ಬರುವಂಥ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.